ಫ್ರೆಂಡ್ಸ್ ನಮಸ್ಕಾರ. ನಾವು ಇವಾಗ ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೀವಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡ್ಕೊಂಬರೋಣ ಬನ್ನಿ. ಒಂದು ಬಟ್ಲು ಕಡಲೆ ಹಿಟ್ಟು ತಗೊಂಡಿನಿ. ಈಗ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅಡಿಗೆ ಸೋಡಾ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನು. ಅಜ್ವೈನ್ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಭಾಳ ತೆಳ್ಳಗೆ ಕಲಿಸ್ಬಾರ್ದು, ಇದನ್ನ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೋಬೇಕು. ಈ ಥರ ಬೀಟ್ ಮಾಡಬೇಕು. ನೋಡಿ ಫ್ರೆಂಡ್, ಇದಾಗಿದೆ. ಈಗ ಈ ಥರ ಬಂದಿದೆ. ಈಗ ಇದು 10 ನಿಮಿಷ ಸೈಡಲ್ಲಿ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮೆಣಸಿನ್ಕಾಯಿ ತೊಗೊಂಡೆ ನಾನು. ಇಷ್ಟು ದಪ್ಪ ಮೆಣಸಿನ್ಕಾಯಿನೇ ತೊಗೋಬೇಕು. ಇದಕ್ಕೆ ಈ ಥರ ಸ್ವಲ್ಪ ನಡಕ ಸೀಳಿಸ್ಕೋತೀನಿ ನಾನು ಇದನ್ನು. ಅಂದರೆ ಇದು ಎಣ್ಣೆಲಿ ಹಾಕಿದ ಮೇಲೆ ಹಾರ್ತೈತಿ ಇದು ಪಟ್ ಅಂತ. ಅದಕ್ಕಾಗಿ ಇದು ಸ್ವಲ್ಪ ಸಿಳ್ಕೋಬೇಕು ಎಣ್ಣೆಲ್ಲ. ಇವನ್ನೆಲ್ಲ ನಡಕೆ ಹೀಗೆ ಕಟ್ ಮಾಡಿ ಇಟ್ಕೊಂಡೇನಿ ನಾನು ಎಲ್ಲ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದಕ್ಕೆ. ನೋಡಿ, ಈ ಥರ ಬಿಡ್ತಾ ಇದ್ದೀನಿ. ನೋಡಿ, ಇನ್ನೊಂದು ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಉಬ್ಬಿ ಬಂದಾವ ಇವು. ಈಗ ಆಗ್ಯಾವು, ಇವನ್ನ ತಕ್ಕೋತೀನಿ. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗ್ಯಾವು. ನೋಡಿ ಎಷ್ಟು ಚಲೋ ಬಂದಾವು. ಈ ಥರ ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಬಾಯ್.